ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSCಯ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂದ್ರೆ MTS ಮತ್ತೆ ಹವಾಲ್ದಾರ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಲ್ಲಿ ನೀವು ಯಾವ ಡೇಟಿಂದ ಯಾವ ಡೇಟ್ವರೆಗೆ ಆನ್ಲೈನ್ ಅಪ್ಲೈ ಮಾಡ್ಬೋದು, ಮತ್ತೆ ಯಾವ ಒಂದು ವಿದ್ಯಾರ್ಹತೆಯನ್ನ ಹೊಂದಿರಬೇಕು, ಯಾವ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ಈ ಆನ್ಲೈನ್ ಅಪ್ಲಿಕೇಶನ್ನ ನೀವು 26/6/2025ರಿಂದ 24/7/2025 ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 24/7/2025 ನೀವು ಪೇಮೆಂಟ್ನು ಮಾಡಬೇಕಾಗತ್ತೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24/7/2025 ತನಕ. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಬಂದ್ಬಿಟ್ಟು 25/7/2025 ಒಳಗಡೆ ನೀವು ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗತ್ತೆ. ಕರೆಕ್ಷನ್ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ಮಾಡೋದಕ್ಕೆ ಬಂದ್ಬಿಟ್ಟು 29/7/2025ರಿಂದ 31/7/2025 ಒಳಗಡೆ ನೀವು ಕರೆಕ್ಷನ್ ಮಾಡ್ಬೋದು. ಇದಕ್ಕೆ ಕರೆಕ್ಷನ್ ಮಾಡೋದಕ್ಕೆ ಮತ್ತೆ ಕರೆಕ್ಷನ್ ಚಾರ್ಜಸ್ ಇರುತ್ತೆ. ಹಾಗಾಗಿ ಫಸ್ಟ್ ಟೈಮ್ನೇ ನೀವು ಕರೆಕ್ಷನ್ ಮಾಡಲಾರ್ದಂಗೆ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ CBT ಎಕ್ಸಾಮ್ ಬಂದ್ಬಿಟ್ಟು 20 ಸೆಪ್ಟೆಂಬರ್ ಇಂದ 24 ಅಕ್ಟೋಬರ್ 2025 ಒಳಗಡೆ ನಿಮಗೆ CBT ಎಕ್ಸಾಮ್ ನಡೀತಾ ಹೋಗುತ್ತೆ. ಇದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತೆ ಹವಾಲ್ದಾರ್ ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೂಲಕ ನಿಮಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಹವಾಲ್ದಾರ್ ಹುದ್ದೆ ಬಂದ್ಬಿಟ್ಟು 1075 ಹುದ್ದೆಗಳಿದಾವೆ. MTS ಹುದ್ದೆಗಳು ಇನ್ನೂ ಇದಾವೆ, ಹೆಚ್ಚಿಗೆ ಇದಾವೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳು. ಈ ರಿಸರ್ವೇಶನ್ ನಾನು ಹೇಳಿದಂಗೆ OBC ಕ್ಯಾಟಗರಿ ಅವರಿಗೆಲ್ಲ ಸ್ವಲ್ಪ ರಿಸರ್ವೇಶನ್ ಇರ್ತಾ ಹೋಗುತ್ತೆ. PWD ಕ್ಯಾಂಡಿಡೇಟ್ಸ್ಗಳಲ್ಲಿ ಯಾವ್ಯಾವ ಒಂದು ಡಿಸೆಬಿಲಿಟಿ ಇದ್ರೆ ಸೆಲೆಕ್ಟ್ ಆಗ್ಬೋದು ಅಂತ ಇದರಲ್ಲಿದೆ. ನೇಮ್ ಆಫ್ ದ ಪೋಸ್ಟ್, ಒಂದು ಫಂಕ್ಷನಲ್ ರಿಕ್ವೈರ್ಮೆಂಟ್ ಏನೇನಿದ್ರೆ ಅವ್ರು ಅಪ್ಲೈ ಮಾಡ್ಬೋದು ಅಂತಂದು. ಇಲ್ಲಿ ನೆಕ್ಸ್ಟ್ ನಾನು ಹೇಳ್ದಂಗೆ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು ಅಥವಾ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ SSLC ಆಗಿರೋರು ಅಪ್ಲೈ ಮಾಡ್ಬೋದು. ಇಲ್ಲಿ 18ರಿಂದ 25 ವರ್ಷ ಆಗಿರ್ಬೇಕು, 25 ವರ್ಷದೊಳಗಿರ್ಬೇಕಾಗತ್ತೆ. MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ. ಅದೇ ತರ ಹವಾಲ್ದಾರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ 18ರಿಂದ 27 ವರ್ಷದೊಳಗಡೆ ಅಪ್ಲೈ ಮಾಡ್ಬೇಕಾಗತ್ತೆ. ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದರ ಮೇಲೆ ನಿಮಗೆ 25 ಇತ್ತಂದ್ರೆ SC/ST ಇದ್ರೆ 30 ವರ್ಷ ತನಕನೂ ಅಪ್ಲೈ ಮಾಡ್ಬೋದು. ಅದೇ ತರ OBC ಇದ್ರೆ 28 ವರ್ಷ ತನಕನೂ ಅಪ್ಲೈ ಮಾಡ್ಬೋದು. ನಾನು ಹೇಳಿದಂಗೆ ಕೆಲವೊಂದು ಕೆಟಗರಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ SC/ST ನವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಕ್ಯಾಟಗರಿ ಅವರಿಗೆ 3 ವರ್ಷ, PWBD 10 ವರ್ಷ, PWBD OBC 13 ವರ್ಷ, SC/ST 15 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 3 ವರ್ಷ. ಅದೇ ತರ ಸಿವಿಲಿಯನ್ ಎಂಪ್ಲಾಯೀಸ್ ಇತ್ತಂದ್ರೆ ಅವರಿಗೆ 45 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ವಿಡೋಸ್ಗೆ 35 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ವಿಡೋಸ್ ಆದವರಿಗೆ ಅಥವಾ ಡೈವರ್ಸ್ ವುಮನ್ಗೆ 40 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಆನ್ಲೈನ್ ಫೀ ಪೇಮೆಂಟ್ ಬಂದ್ಬಿಟ್ಟು ₹100 ಫೀಸ್ನ ಮೇಲ್ ಕ್ಯಾಂಡಿಡೇಟ್ಸ್ಗಳು ಪೇ ಮಾಡೋಕ್ಕಾಗತ್ತೆ. ಅದೇ ತರ ವುಮನ್ ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು SC/ST ಕ್ಯಾಂಡಿಡೇಟ್ಸ್ಗಳಿಗೆ, PWBD ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ತರದ ಫೀ ಪೇ ಮಾಡೋಂಗೆ ಇಲ್ಲ. ಆನ್ಲೈನ್ ಮುಖಾಂತರ UPI ಮುಖಾಂತರನು ನೀವು ಪೇಮೆಂಟ್ ಮಾಡಬಹುದು. ಇಲ್ಲಿ ಯಾವ ತರ ಎಕ್ಸಾಮಿನೇಷನ್ ಸ್ಕೀಮ್ ಇರುತ್ತೆ ಅಂತಂದು ಹೇಳ್ತಾ ಹೋಗ್ತೀನಿ. ಇಲ್ಲಿ MTS ಬಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಬಂದ್ರೆ CBT ಎಕ್ಸಾಮ್ ಬರಿಬೇಕಾಗತ್ತೆ. ಅದೇ ತರ ಹವಾಲ್ದಾರ್ ಪೋಸ್ಟಿಗೆ ಬಂದ್ಬಿಟ್ಟು ನೀವು CBE ಮತ್ತೆ ಫಿಸಿಕಲ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಈ ಎಕ್ಸಾಮ್ ನ ನೀವು 13 ಲ್ಯಾಂಗ್ವೇಜ್, ನಮ್ಮ ಕನ್ನಡದಲ್ಲೂ ನೀವು SSC ಎಕ್ಸಾಮ್ ನ ಬರಿಬಹುದು. ಇಲ್ಲಿ ಯಾವ ತರ ಅಂತಂದ್ರೆ ನಿಮ್ಗೆ MTS ನವ್ರಿಗೆ ಆದ್ರೆ ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ CBT ಅಲ್ಲಿ ಅಂತಂದು. ಇಲ್ಲಿ ಸೆಷನ್ 1 ನಲ್ಲಿ ಏನಂತಾರೆ ನ್ಯೂಮರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇರುತ್ತೆ. 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಅದೇ ತರ ರೀಸನಿಂಗ್ ಎಬಿಲಿಟಿ ಬಂದ್ಬಿಟ್ಟು ಪ್ರಾಬ್ಲಮ್ ಸಾಲ್ವಿಂಗ್ ಬಂದ್ಬಿಟ್ಟು 20 ಕ್ವಶನ್ಸ್ 60 ಮಾರ್ಕ್ಸ್ ಇರ್ತಾ ಹೋಗುತ್ತೆ. ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು 45 ನಿಮಿಷ ಇರುತ್ತೆ. ಸೆಷನ್ 2 ಅಲ್ಲಿ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ 25 ಕ್ವಶನ್ 75 ಮಾರ್ಕ್ಸ್ ಇರುತ್ತೆ. ಅದೇ ತರ ಇಂಗ್ಲಿಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ರಿಹೆನ್ಷನ್ ಬಗ್ಗೆ ಬಂದ್ಬಿಟ್ಟು 25 ಕ್ವಶನ್ ಅದು 75 ಮಾರ್ಕ್ಸ್ ಇರುತ್ತೆ. ಟೋಟಲ್ 45 ನಿಮಿಷ 60 ನಿಮಿಷ ಇರ್ತಾ ಹೋಗುತ್ತೆ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆಲ್ಲ 2 ಸೆಷನ್ ಅಲ್ಲಿ ಇರುತ್ತೆ. ಸೆಷನ್ 1 ಅಂಡ್ ಸೆಷನ್ 2 ಅದೇ ದಿನದಲ್ಲಿ 2 ಸೆಷನ್ ನಡೀತಾ ಹೋಗುತ್ತೆ. 45 ನಿಮಿಷದ್ದು 2 ಎಕ್ಸಾಮ್ಸ್ ಇರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ CBT ನಲ್ಲಿ ಯಾವ ತರ ಅಂತಂದು ಇಲ್ಲೆಲ್ಲ ಯಾವ ತರದ ಸಿಲೆಬಸ್ ಇರುತ್ತೆ ಅಂತ ಇದನ್ನೆಲ್ಲ ನೋಡ್ಬೋದು ನೀವು. ಅದೇ ತರ ಹವಾಲ್ದಾರ್ ಪೋಸ್ಟಿಗೆ ಬಂದ್ಬಿಟ್ಟು CBE ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ.
ಮತ್ತೆ CPET ಅಂತಂದೆ, PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದ್ಬಿಟ್ಟು ಅವ್ರಿಗೆ ಯಾವ ತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅಂತಂದ್ರೆ, ಗಂಡ್ ಮಕ್ಳಿಗೆ 1600 ಮೀಟರ್ನ 15 ನಿಮಿಷದಲ್ಲಿ ಒಳಗೆ ನಡಿಬೇಕಾಗತ್ತೆ. ಅದೇ ತರ ಫಿಮೇಲ್ ಬಂದ್ಬಿಟ್ಟು 1 ಕಿಲೋಮೀಟರ್ 20 ನಿಮಿಷದಲ್ಲಿ ನಡಿಬೇಕಾಗತ್ತೆ. ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂದ್ಬಿಟ್ಟು ಮೇಲು ಹೈಟ್ ಎಷ್ಟಿರ್ಬೇಕು, ಚೆಸ್ಟ್ ಎಷ್ಟಿರ್ಬೇಕು ಅಂತ ಇದೆ ಇದರಲ್ಲಿ. ಅದೇ ತರ ಫಿಮೇಲು 152 ಸೆಂಟಿಮೀಟರ್ ಹೈಟ್ ಇರಬೇಕು, ವೇಟ್ ಬಂದ್ಬಿಟ್ಟು 48 kg ಇರಬೇಕಾಗತ್ತೆ. ಅದೇ ತರ ಮೇಲಿಗೆ ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 157.5, ಚೆಸ್ಟ್ ಬಂದ್ಬಿಟ್ಟು 81 ಸೆಂಟಿಮೀಟರ್ ಇರಬೇಕಾಗತ್ತೆ. ಇಲ್ಲಿ ಮತ್ತೆ ಯಾವ ತರದ್ದು ಅಂತಂದು ಎಲ್ಲ ಮಾಹಿತಿ ಇದೆ. ನೀವು ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈ ಪೋಸ್ಟ್ ಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.